ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಸೊ ಈಗ ಟೈಮ್ ಬಂದು 11 ಗಂಟೆ. ಎಲ್ಲ ಕೆಲಸನೂ ಮುಗಿಸಿ ಅಡುಗೆನೂ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಫಾಸ್ಟಾಗಿ ಆ ವಿಡಿಯೋ ನೋಡ್ಕೊಂಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಯಾಕಂದರೆ ದೊಡ್ಡ ಮಗಳದ್ದು ಎಕ್ಸಾಮ್ ಇತ್ತು ಇವತ್ತು. ಹಾಗಾಗಿ ಬೇಗ ಎದ್ದು ಕೆಲಸನೆಲ್ಲ ಮುಗಿಸ್ಕೊಂಡು ಅವಳು ಹೋಗೋಷ್ಟೊತ್ತಿಗೆ ಟಿಫನ್ನ ರೆಡಿ ಮಾಡಿಬಿಟ್ರೆ ತಿಂದ್ಕೊಂಡು ಹೋಗ್ತಾಳೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನಿವತ್ತು ಟಿಫನಿಗಂತಲೇ ರೊಟ್ಟಿ ಮತ್ತು ಬೇಳೆ ಸಾರು, ಹಸಿಮೆಣ್ಸಿನ್ಕಾಯಿ ಚಟ್ನಿನೆಲ್ಲ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಊಟಕ್ಕೂ ಅದೇ ಆಗುತ್ತೆ, ಮತ್ತು ಎರಡೆರಡು ಸಲ ಎಲ್ಲಿ ಮಾಡೋದು ಇವತ್ತು. ಅದರಲ್ಲಿ ಬೇರೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಎಲ್ಲದನ್ನು ಒಟ್ಟಿಗೆ ಮುಗಿಸ್ಕೊಂಡೆ. ನೈಟ್ ಮಾಡಿರೋಂಥ ಮಟನ್ ಸಾರಿತ್ತು, ರೈಸ್ ಇತ್ತು. ಹಾಗಾಗಿ ನಾನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ನಮ್ಮ ಅಜ್ಜಿಯವ್ರಿಗೆ ಮತ್ತು ನಮಗೆ ಮಟನ್ ಸಾರು 2 ಹೊತ್ತು ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಳೆ ಸಾರು ಮಾಡ್ಕೊಂಡಿದ್ದೆ. ಇದು ಅಷ್ಟೇ, ನನ್ನ ಮಗಳಿಗೆ ಖಾರ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಪ್ಪಂದೇ ತೆಗೆದಿಟ್ಕೊಂಡಿದ್ವಿ. ನಾನು ರೊಟ್ಟಿ ಒಂದು ಇದ್ಬಿಟ್ರೆ ಬೇರೆ ಏನು ಚಿಂತೆ ಇರಲ್ಲ ನನಗೆ. ಇಡೀ ದಿನ ಫ್ರೀಯಾಗಿ ಇದ್ಬಿಡ್ಬೋದು. ಹಾಗಾಗಿ ಬೆಳಗ್ಗೆನೇ ರೊಟ್ಟಿ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಮತ್ತು ಮಕ್ಕಳಿಗೋಸ್ಕರ ನಾನು ಗಂಜಿ ಮಾಡಿದ್ದೆ. ಎದಕ್ಕಂದರೆ ಡೈರೆಕ್ಟಾಗಿ ರೊಟ್ಟಿನೇ ತಿನ್ಕೊಳ್ಳೋಕ್ಕಿಂತ ಸ್ವಲ್ಪ ಗಂಜಿನೂ ಕುಡ್ಕೊಂಡ್ಬಿಟ್ರೆ ಒಳ್ಳೆಯದು ಅಂಥೇಳಿ. ಅದರಲ್ಲೂ ಗಂಜಿಗೆ ಇವತ್ತು ನಾನು ಸ್ವೀಟ್ ಹಾಕಿರಲಿಲ್ಲ, ಬೆಲ್ಲ ಮಜ್ಜಿಗೆನ ಹಾಕ್ಕೊಂಡ್ಬಿಟ್ಟು ಕೊಟ್ಟಿದ್ದೆ. ನಾನು ಮಜ್ಜಿಗೆ ಗಂಜಿನ ಮಾಡಿಕೊಟ್ಟಿದ್ದೆ. ಕುಡ್ಕೊಂಡ್ರು, ಇಬ್ಬರು ಕುಡಿದು. ಹಾಗೆ ನಾನು ಚಿಕ್ಕ ಮಗಳು ಕೂಡ ಊಟ ಮಾಡ್ತಾಯಿದ್ಲು. ದೊಡ್ಡ ಮಗಳು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿದ್ಲು. ಅವಳು 1 ಗಂಟೆಗೆ ಬರೋದ್ರಿಂದ ನಾನು ಯಾವುದೇ ರೀತಿ ಬಾಕ್ಸ್ನ ಕಳಿಸೋದಿಲ್ಲ. ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಸ್ನ್ಯಾಕ್ಸ್ ಕಳಿಸಿರ್ತೀನಿ ಅಷ್ಟೇ. ಅದೆಲ್ಲ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಎಲ್ಲ ನನ್ನ ಕೆಲಸ ಬ್ಯಾಲೆನ್ಸ್ ಉಳಿದ್ಬಿಡ್ತು. ಹಾಗಾಗಿ ಎಲ್ಲ ಕೆಲಸನೂ ಮತ್ತೆ ನೀಟಾಗಿ ಮಾಡಿಕೊಂಡು ನಾನು ರೆಡಿಯಾಗಿ ನಮ್ಮ ಮನೆಯವ್ರಿಗೋಸ್ಕರ ಕಾಯ್ತಾಯಿದ್ದೆ. ನಮ್ಮ ಮನೆಯವ್ರು ನನ್ನ ಚಿಕ್ಕ ಮಗಳನ್ನ ಟ್ಯೂಷನಿಂದ ಕರ್ಕೊಂಬರೋಕ್ಕೆ ಹೋಗಿದ್ದರು. ನಾವು ಇವತ್ತು ಬ್ಯಾಂಕಿಗೆ ಹೋಗೋದಿತ್ತು. ಅದರಲ್ಲಿ 1 ಬ್ಯಾಂಕ್ ಅಲ್ಲ, 2 ಬ್ಯಾಂಕಿಗೆ ಹೋಗೋದಿತ್ತು. ನಂದು 2 ಬ್ಯಾಂಕಲ್ಲಿ ಕೆಲಸ ಇತ್ತು. ಒಂದು ಬ್ಯಾಂಕ್ ಬಂದು BDCC ಬ್ಯಾಂಕು, ಬಳ್ಳಾರಿ ಬ್ಯಾಂಕ್ ಅಂತ ಹೇಳಿಬಿಟ್ಟು, ಇದು ಹೊಸಪೇಟೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋಂಥ ಬ್ಯಾಂಕು. ಇನ್ನೊಂದು ಬ್ಯಾಂಕು ಸಂಗೀತ ಮೊಬೈಲ್ ಶಾಪ್ ಪಕ್ಕದಲ್ಲಿರುವಂಥ HDFC ಬ್ಯಾಂಕಿಗೆ ಹೋಗೋದಿತ್ತು. ಹಾಗಾಗಿ 2 ಬ್ಯಾಂಕಿಗೆ ಹೋಗಿ ನನ್ನ ಕೆಲಸನ ಮುಗಿಸ್ಕೊಂಬರೋಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಸ್ವಲ್ಪ ಬೇಗ ಹೋಗಿಬಿಟ್ರೆ ಬೇಗ ಮುಗಿಸ್ಕೊಂಡು ಬರ್ಬೋದು. ಬಿಸಿಲು ಬೇರೆ ಜಾಸ್ತಿ ಅಲ್ಲ, ಹಾಗಾಗಿ ನಾನು ರೆಡಿಯಾಗಿ ಕಾಯ್ತಿದ್ದೆ. ಅದರಲ್ಲಿ ಬೇರೆ ಊಟಕ್ಕೆ ಹೋಗ್ಬಿಟ್ರೆ ಬ್ಯಾಂಕ್ನವರು 1 ತಾಸು 2 ತಾಸು ಲೇಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಮೇಲೆ ಯಾವ ಕೆಲಸನೂ ನಾವು ಸರಿಯಾಗಿ ಮುಗಿಸ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಈಗ ಬ್ಯಾಂಕಿಗೆ ನನಗೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಅದರಲ್ಲಿ 1 ಅಲ್ಲ 2 ಬ್ಯಾಂಕ್ ಅಲ್ವಾ. ಸೊ ಹಾಗಾಗಿ ಅವನ್ನೆಲ್ಲದೂ ನಾನು ನೀಟಾಗಿ ಇಟ್ಕೊಳ್ತಾ ಇದ್ದೆ. ಮತ್ತು ಯಾಕಂದರೆ ಬ್ಯಾಂಕಿಗೆ ಹೋದ್ಮೇಲೆ ಅದು ಬೇಕು ಇದು ಬೇಕು ಅಂದಾಗ ತಿರ್ಗಾ ಅಡ್ಡಾಡೋಕ್ಕೆ ಆಗೋದಿಲ್ಲ. ಒಂದೇಟಿಗೆ ಎಲ್ಲದನ್ನು ಇಟ್ಕೊಂಡು ಹೋದ್ರಾಯ್ತು ಅಂಥೇಳಿ ಎಲ್ಲದನ್ನು ಇಟ್ಕೊಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಸೊ ಅವ್ರು ಬಂದ ಮೇಲೆ ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಹೋಗಿದ್ದು. ಯಾಕಂದರೆ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಮಕ್ಕಳೆಲ್ಲ ಬೇಡ ಅಂಥೇಳಿ ನಾನು ನಮ್ಮ ಮನೆಯವರಿಬ್ಬರೇ ಹೋಗಿದ್ದು. ನನ್ನ ದೊಡ್ಡ ಮಗಳು ಇನ್ನೂ ಬಂದಿರಲಿಲ್ಲ ಸ್ಕೂಲಿಂದ. ನಾವು ಹೊರಟಿದ್ದು ಮಧ್ಯಾಹ್ನ 1 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೂ ಲೇಟ್ ಆದರೆ ಬ್ಯಾಂಕ್ನವರೆಲ್ಲ ಹೋಗಿಬಿಡ್ತಾರೆ, ಸ್ವಲ್ಪ ಬೇಗ ಹೋಗೋಣ ಅಂಥೇಳಿ ಬೇಗ ಹೋದ್ವಿ. ಸೊ ಬ್ಯಾಂಕ್ ಅಂದರೆ ಸುಮ್ಮನೆ ಅಲ್ವಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವ್ರ ಹತ್ರ ಹೋಗ್ರಿ ಇವ್ರ ಹತ್ರ ಹೋಗ್ರಿ ಅಂಥೇಳಿ ತುಂಬಾ ಓಡಾಡಿಸ್ಬಿಟ್ರು. ನಾವು ಹೋಗಿದ್ದು ಒಂದು ಸಂಘಕ್ಕಂತ ಅಕೌಂಟ್ನ ಓಪನ್ ಮಾಡಿಸಿದ್ವಿ, ಉಳಿತಾಯದ್ದು ಅಕೌಂಟ್ ಅಂತ. ಸೊ ಅದನ್ನು ನಾವು ಕ್ಲೋಸ್ ಮಾಡ್ಸೋಕ್ಕಂತ ಹೋಗಿದ್ದು. ಹಾಗಾಗಿ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಎಲ್ಲರದ್ದು ಸಿಗ್ನೇಚರ್ ಬೇಕು ಅಂತ ಹೇಳಿದರು. ಹಾಗಾಗಿ ಅಲ್ಲಿಂದ ನಾವು HDFC ಬ್ಯಾಂಕಿಗೆ ಬಂದ್ವಿ. ಇಲ್ಲಿ ನಂದು ಪರ್ಸ್ನಲ್ ಅಕೌಂಟಿಂದ ನಾನು ಸ್ವಲ್ಪ ATM ಅಪ್ಡೇಟ್ ಮಾಡಿಸೋದಿತ್ತು. ಹಾಗಾಗಿ ನಾವು ಬ್ಯಾಂಕಿಗೆ ಬಂದಿದ್ದು. ಸೊ ಇಲ್ಲೆಲ್ಲ ಕೆಲಸನ ಮುಗಿಸ್ಕೊಂಡಷ್ಟೊತ್ತಿಗೆ ನಾವು 2:30 ಆಗೋಗಿತ್ತು. ಇಲ್ಲಿ ನಮಗೆ ಜಾಸ್ತಿ ಹೊತ್ತು ಅಂತ ಏನೂ ಅನಿಸ್ಲಿಲ್ಲ. ಹೋದ ತಕ್ಷಣ ಬೇಗ ಕೆಲಸನೆಲ್ಲ ಮುಗಿಸ್ಕೊಟ್ರು. ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಟೈಮ್ ಬಂದು 7 ಗಂಟೆ. ಸೊ ನಾನು ಮತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಬ್ಯಾಂಕಿಗೆ ಹೋಗಿ ಬಂದ ತಕ್ಷಣ ತುಂಬಾ ಸುಸ್ತಾಗ್ಬಿಡ್ತು, ಬಿಸಿಲಲ್ಲಿ ಹೋಗಿ ಬಂದಿದ್ವಲ್ಲ. ಹಾಗಾಗಿ ನಾನು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಊಟನೂ ಮಾಡಲಿಲ್ಲ ಆ್ಯಕ್ಚುಲಿ, ನಾನು ಹಾಗೆ ಮಲ್ಕೊಂಡ್ಬಿಟ್ರಿ. ಹಾಗಾಗಿ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಯಿತಾ ಹೋಮ್ವರ್ಕು? ಇನ್ನು 2 1 ಇದು 1 ಬರಿಬೇಕಾ? ನೋಡಿ
ಇದು ಒಂದು ಬರಿಬೇಕಂತ ಇನ್ನು ಅವಳಿಗೆ 4 ಸಬ್ಜೆಕ್ಟು ಹೋಮ್ವರ್ಕ್ ಇರುತ್ತೆ ಡೈಲಿ. ಟೇಬಲ್ಸು, ಮ್ಯಾಥ್ಸು, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷು. ಸೊ ಇದು ಕನ್ನಡ. ಅರಸ ಅವನ್ನ ಹಾಕ್ಕೊಟ್ಟಿದ್ದಾರೆ. ಅವಳ ಲೆಕ್ಕಕ್ಕೆ ನಾನು ಅವಾಗ ಹೇಳ್ದಾಗೆ ಅವಳು ನೆಕ್ಸ್ಟು ಯು ಕೆ ಜಿ ಗೊತ್ತಿಲ್ಲ, ಬೇಸಿಕ್ ಇಷ್ಟೇ ಇರೋದು ಯು ಕೆ ಜಿಲಿ. ಐ, ಆಮೇಲೆ ಹಿಂದಿ ಐ, ಇಂಗ್ಲೀಷ್ ABCD. LKGಯಲ್ಲೆಲ್ಲ ಬರೀ ರೀಡಿಂಗ್ ಇರುತ್ತೆ. ಇವಾಗ ರೈಟಿಂಗ್ ಸ್ಟಾರ್ಟ್ ಆಗುತ್ತೆ UKG ಅಂತ, ಯಾಕಂದರೆ ನನ್ನ ದೊಡ್ಡ ಮಗಳದ್ದು ಸೇಮ್ ಅಲ್ಲ, ಹಾಗಾಗಿ ಕವರ್ ಮಾಡ್ಕೊಳ್ತಾಳೆ ಅಷ್ಟರಲ್ಲೇ. ಹಾಗೆ ಕೆಲಸನೆಲ್ಲ ಮುಗಿಸ್ಕೊಂಡೆ, ಹಾಗಾಗಿ ನಾನು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ. ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸಾಂಬಾರಿದೆ, ಬೇಳೆ ಸಾರು ಇನ್ನೊಂದು ಸ್ವಲ್ಪ ಇದೆ, ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಇದೆ, ಸಾಂಬಾರಿದೆ, ರೈಸ್ ಆಯಿತು, ರೊಟ್ಟಿ ಇದೆ. ಇವಾಗ ನಾನು ಹೆಚ್ಚಿಗೆ ಏನೂ ಮಾಡೋಕ್ಕೋಗಲ್ಲ, ತುಂಬ ಸುಸ್ತು ಅಂತ ಅನ್ನಿಸ್ತಿದೆ. ಹಾಗಾಗಿ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.